ಪತ್ರಕರ್ತನಾಗೆ ಮತ್ತು ಒಬ್ಬ ಮಾಧ್ಯಮ ಸಂಶೋಧಕನಾಗಿ ಎಷ್ಟು ಬೇಕೋ ಜ್ಞಾನವನ್ನು ಅಷ್ಟು ಪಡ್ಕೊಳ್ಬೇಕು. ನನಗೆ ಕೊಟ್ಟಿರುವಂಥ ಸಬ್ಜೆಕ್ಟು ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಮತ್ತು ಪ್ರಸ್ತುತದಲ್ಲಿ ಪತ್ರಿಕೋದ್ಯಮದ ಪಾತ್ರ ಅಥವಾ ಪತ್ರಿಕೋದ್ಯಮದ ಪ್ರಸ್ತುತತೆ ಹೇಳಬೇಕು ಅಂತ. ಇಲ್ಲಿ ಎಲ್ಲ ಮಾತಾಡೋದ್ರಿಂದ ನಿಮಗೆಲ್ಲ ಓದಿದೆ. ಪ್ರತಿಯೊಂದು ಪತ್ರಕರ್ತರ ಅಥವಾ ಪತ್ರಿಕೋದ್ಯಮದ ಇತಿಹಾಸವನ್ನು ಮಾತಾಡುವಂಥದ್ದು ಇಲ್ಲಿ ಸೂಕ್ತವಲ್ಲ. ಅಮೇರಿಕನ್ ಸಿಸ್ಟಮಲ್ಲಿ ಹೇಗಿದೆ ಅಂತಂದರೆ ಅವರು ದೇ ಆರ್ ವೆರಿ ಕ್ಲಿಯರ್. ಪತ್ರಿಕೋದ್ಯಮದಲ್ಲಿ ತುಂಬ ಕ್ಲಿಯರ್ ಆಗಿದೆ. ಈವನ್ ಇಟ್ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ದೇ ಆರ್ ವೆರಿ ಕ್ಲಿಯರ್ ಅಬೌಟ್ ದ ಇಂಡಸ್ಟ್ರಿ ಆಫ್ ಮೀಡಿಯಾ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೀಡಿಯಾ ಇಂಡಸ್ಟ್ರಿ. ಒಂದು ಪಬ್ಲಿಕ್ ಸರ್ವಿಸು, ಇನ್ನೊಂದು ಕಮರ್ಷಿಯಲ್ ಸರ್ವಿಸ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರು ತುಂಬ ಕ್ಲಿಯರ್ ಆಗಿದ್ದಾರೆ. ಇಲ್ಲಿ ಪಬ್ಲಿಕ್ ಸರ್ವಿಸ್ ಯಾವುದು ಅಂತಂದರೆ ಜನರ ಪರವಾಗಿ ಮಾತಾಡುವಂತಹ ಅಥವಾ ಧ್ವನಿ ಎತ್ತುವಂತಹ ಪತ್ರಿಕೆಗಳು ಅಥವಾ ಮಾಧ್ಯಮ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕಮರ್ಷಿಯಲ್ ಅಂತ ಇದೆ. ಕಮರ್ಷಿಯಲ್ ಅಂದರೆ ಪ್ಯೂರ್ಲಿ ಕಮರ್ಷಿಯಲ್. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಾ, ನಿಮಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಬೇಕಾ, ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕ್ಲಿಯರಾಗಿ ಕೊಡ್ತಾರೆ. ಸೊ ಅಲ್ಲಿ ನೀಟಾಗಿ ಕ್ಲಾರಿಫೈ ಆಗಿದೆ. ಆದರೆ ಭಾರತದ ಪತ್ರಿಕೋದ್ಯಮದಲ್ಲಿ ನಿಮಗೆ ಡಿಫೆಂಟ್ ಆಗಿ ಉಳಿದಿದೆ. ಇಲ್ಲಿ ಸೇವೆ ಅಂತ ಬರ್ತಾರೆ, ಕಮರ್ಷಿಯಲೈಸೇಷನ್ ಆಗ್ತಾ ಇರ್ತಾರೆ. ಕಾಮರ್ಸ್ ಅಂತ ಬರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಅಂತ ಎಂಟ್ರಿ ಕೊಡ್ತಾರೆ ಪತ್ರಿಕೋದ್ಯಮಕ್ಕೆ, ಏನೋ ಮಾಡಿದಂತೆ ಸಮಾಜಕ್ಕೆ ದಿಕ್ತರಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಮಾಧ್ಯಮನ ನಾಲ್ಕನೇ ಅಂತ ಕರೆಯುವಂಥದ್ದು ಎಲ್ಲೂ ಕೂಡ ಭಾರತದ ಸಂವಿಧಾನದಲ್ಲಿ ಇಲ್ಲ ಅಂತ ಎಲ್ಲರೂ ಮಾತಾಡಿದ್ದಾರೆ. ಆದರೆ ಯಾರು ಕರೆದ್ರು ಮತ್ತು ಯಾರು ಕರೆದ್ರು ಅನ್ನೋದು ಭಾಳ ಮುಖ್ಯ. 18ನೇ ಶತಮಾನದಲ್ಲಿ ಎಡ್ಮಂಡ್ ಬ್ರೂಕ್ ಈಸ್ ಅ ಐರ್ಲೆಂಡ್ ಸ್ಕಾಲರ್. ಇಂಗ್ಲೆಂಡ್ನ ಸಂಸತ್ನಲ್ಲಿ ಮಾತಾಡಬೇಕಾದ್ರೆ ಅವನು 3 ವರ್ಗಗಳನ್ನ ಪ್ರಮುಖವಾಗಿ ನೋಡ್ತಾನೆ. ನಿಮಗೆ ಗೊತ್ತು, ಇಂಗ್ಲೆಂಡ್ ವಾಸ್ ರೂಲ್ಡ್ ಬೈ ದ ಪೋಪ್ಸ್. ಚರ್ಚ್ಗಳು ರೂಲ್ ಮಾಡ್ತಾ ಇತ್ತು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ನೊಬಿಲಿಟಿ ಇತ್ತು, ಅಂದರೆ ಕಾಮನರ್ಸ್, ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್. ಮೂರನೇದಲ್ಲೂ ಪಬ್ಲಿಕ್. ಈ 4ನೇ ಹಂತದಲ್ಲಿ ಒಂದಷ್ಟು ಜನ ಪೇಪರು ಪೆನ್ ಹಿಡ್ಕೊಂಡು ಕೂತಿರ್ತಾರೆ. ಆ ಕಡೆ ತಿರುಗಿದಂತಹ ಎಡ್ಮಂಡ್ ಬ್ರೂಕು 3 ರಂಗಗಳಿದೆ ಇಲ್ಲಿ. ಆದರೆ ಕೂತಿರುವಂಥ ಕಾರಿನಲ್ಲಿ ಕೂತಿರುವಂಥ ಪೇಪರು ಪೆನ್ ಹಿಡ್ಕೊಂಡಿರೋರಿಗೆ ಒಂದು ಯಾವುದೇ ಥರದ್ದು ಸ್ಥಾನಮಾನ ಬೇಕಿಲ್ಲ. ದಟ್ ಈಸ್ ದ 4th ಪಿಲ್ಲರ್ ಆಫ್ ದ ಡೆಮಾಕ್ರಸಿ ಅಂತ ಅವತ್ತು ಇಂಗ್ಲೆಂಡಲ್ಲಿ ಎಡ್ಮಂಡ್ ಬ್ರೂಕ್ ಹೇಳುವಂಥದ್ದು 18ನೇ ಶತಮಾನದಲ್ಲಿ ಉಳ್ಕೊಳ್ಳುತ್ತೆ. ಆದರೆ ಇವತ್ತು ನಾವು ಬದುಕ್ತಾ ಇರುವಂತಹ ಕಾಲಘಟ್ಟದಲ್ಲಿ 5th ಎಸ್ಟೇಟ್ ಆಫ್ ದ ಡೆಮಾಕ್ರಸಿ ಒಂದಿದೆ. 5ನೇ ಅಂಗ ಯಾವುದು ಇರ್ಬೋದು ಅಂತ ನೋಡ್ಬೇಕೀಗ ನಾವು. ಯಾವುದು 5ನೇ ಅಂಗ? ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜ. ನಾಗರಿಕ ಸಮಾಜದ ಮಹತ್ವ ಭಾಳ ದೊಡ್ಡದಿದೆ ಇವತ್ತು. ಅವತ್ತಿನ ದಿವಸ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ನಮಗೆ ವಿದ್ಯಾಭ್ಯಾಸ ಇಲ್ಲ, ಜನರಿಗೆ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ವಾಸ್ ವೆರಿ ಲೋ. ನಮ್ಮ ನಾಗರಿಕ ಸಮಾಜ ಅಂತ ನಾಗರಿಕ ಅಂತ ಅಂತಿದ್ರು, ಆದರೆ ಅತಿ ಹೆಚ್ಚು ಪ್ರಶ್ನೆ ಮಾಡುವಂಥ ಮನೋಭಾವ ಇಲ್ಲದ್ರಿಂದ ನಮ್ಮನ್ನ ದೂರ ತಳ್ಳಿದ್ರು. ಆದರೆ ಇವತ್ತು ವಿ ಹ್ಯಾವ್ ಆಲ್ಮೋಸ್ಟ್ 90% ಲಿಟ್ರಸಿ. ಸೊ ಈ ನಾಗರಿಕ ಸಮಾಜ ಹೇಳಿದ ಹಾಗೆ ಲೆಜಿಸ್ಲೇಚರ್ ಕೇಳಬೇಕು. ಈ ನಾಗರಿಕ ಸಮಾಜ ಹೇಳುವಂಥ ರೀತಿಯಲ್ಲಿ ಅಧಿಕಾರಿಗಳು ಆ ಒಂದು ಯೋಜನೆಗಳನ್ನ ಜಾರಿ ಮಾಡಬೇಕು. ನಾಗರಿಕರು ಹೇಳುವ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಕಿವಿ ಕೊಡಬೇಕು. ಮತ್ತು ನಾಗರಿಕರು ಬಯಸುವ ಹಾಗೆ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕು. ಗಾಂಧೀಜಿಯವರು ಹೇಳ್ತಾರೆ, ಗಾಂಧೀಜಿಯವರು ಸರ್ವೋದಯ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಕೊಡ್ತಾರೆ, ಮಾದರಿ ಸರ್ವೋದಯ ಮಾದರಿ ಕೊಡ್ತಾರೆ. ಡೆವಲಪ್ಮೆಂಟ್ ಆಫ್ ಆಲ್, ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅಂತ. ಆದರೆ ಅಂಬೇಡ್ಕರ್ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ್ಯೋದಯ ಮಾಡೆಲ್ ಅಂತ ಡೆಮಾಕ್ರಸಿ ಕೊಡ್ತಾರೆ. ಅಂತ್ಯೋದಯ ಮಾದರಿ ಡೆವಲಪ್ಮೆಂಟ್ ಆಫ್ ದ ಪೀಪಲ್ ಫ್ರಮ್ ದ ಲಾಸ್ಟ್ ಮ್ಯಾನ್ ಆಫ್ ದ ಸೊಸೈಟಿ. ಕಟ್ಟ ಕಡೆಯ ವ್ಯಕ್ತಿಯಿಂದ ಉದ್ಧಾರ ಆಗಬೇಕು, ಆಗ ಸಮಾನತೆ ಬರುವಂಥದ್ದು. ಈ ಇಬ್ಬರು ನಾಯಕರು ಸ್ವತಂತ್ರ ಪೂರ್ವದಲ್ಲಿ ಹುಟ್ಟುಹಾಕಿದ ಪತ್ರಿಕೆಗಳು. ಡೆವಲಪ್ಮೆಂಟ್ ಆಫ್ ಆಲ್ ಅಂತ ಹೇಳಿದಂಥ ಗಾಂಧೀಜಿಯವರು 4 ಪತ್ರಿಕೆಗಳನ್ನ ಹುಟ್ಟಾಕ್ತಾರೆ. ಡೆವಲಪ್ಮೆಂಟ್ ಆಫ್ ದ ಲಾಸ್ಟ್ ಮ್ಯಾನ್ ಆಫ್ ದ ಸೊಸೈಟಿ ಅಂತ ಹೇಳಿದಂಥ ಅಂಬೇಡ್ಕರ್ ಅವರು ಕೂಡ 5 ಪತ್ರಿಕೆಗಳನ್ನ ಹುಟ್ಟಾಕ್ತಾರೆ. ಮೂಕನಾಯಕ ಪತ್ರಿಕೆ ಜನವರಿ 29ನೇ ತಾರೀಕು 1920ರಲ್ಲಿ ಪ್ರಕಟಣೆ ಆಗಬೇಕಾಗುತ್ತೆ. ಈ ಮೂಕನಾಯಕ ಪತ್ರಿಕೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಬೇಕಾಗಿರುತ್ತೆ. ಪತ್ರಿಕೆ ಬರ್ತಾ ಇದೆ ಅಂತ ಸರ್ ಹೇಳಿದ್ರು, ಪತ್ರಿಕೆಗಳನ್ನ ಕೊಂಡವ್ರು ಇರ್ತಿರ್ಲಿಲ್ಲ ಅವತ್ತು. ಆದರೆ ಅಡ್ವರ್ಟೈಸ್ಮೆಂಟ್ನ ಡಿಮ್ಯಾಂಡ್ ಮಾಡ್ತಾರೆ. ವೈ? ಬಿಕಾಸ್ ಈ ಆರ್ ಸ್ಟಡೀಡ್ ದ ಮೀಡಿಯಾ ಇಂಡಸ್ಟ್ರಿ ಇನ್ ಅಮೇರಿಕಾ. ಅಮೆರಿಕಾದಲ್ಲಿ ಓದಬೇಕಾದ್ರೆ ಅವರಿಗೆ ಮಾಧ್ಯಮದ ರಂಗದ ಪರಿಚಯ ಆಗಿರುತ್ತೆ. ಈ ಡಿಮ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಈ ರೈಟ್ ಎ ಲೆಟರ್ ಟು
ಕೇಸರಿ ಪತ್ರಿಕೆ, ಅವತ್ತಿನ ಬಾಲ್ ಗಂಗಾಧರ ತಿಲಕ ಬರ್ತಿರ್ತಾರೆ ಅವಾಗ. ಕೇಸರಿ ಪತ್ರಿಕೆಗೆ ನಮಗೊಂದು ನಿಮ್ಮ ಪತ್ರಿಕೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಅಂಬೇಡ್ಕರ್ ಅವರು ಪತ್ರವನ್ನು ಬರೀತಾರೆ. ಆದರೆ ಕೇಸರಿ ಪತ್ರಿಕೆಯ ಸಂಪಾದಕರು ಇನ್ಕ್ಲೂಡಿಂಗ್ ಬಾಲ್ ಗಂಗಾಧರ ತಿಲಕ್ ಅವರು ಆ ಪತ್ರಿಕೆಗೆ ಅಂಬೇಡ್ಕರ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡಲು ನಿರಾಕರಿಸ್ತಾರೆ. ನಾನು ಯಾಕೆ ಈ ಥರದ ವಿಷಯ ಎತ್ಕೊಂಡೆ ಅಂತಂದರೆ, ಅವತ್ತಿನ ಪತ್ರಿಕೆಗಳು ಕೂಡ ಅಸಮಾನತೆ ಧೋರಣೆಯನ್ನು ಹೊಂದಿದ್ವು, ಜಾತಿ ಅದರಲ್ಲೂ ಕೂಡ ಒಳಗಿತ್ತು, ಅಸಮಾನತೆ ಪತ್ರಿಕೆಗಳ ಒಳಗಿತ್ತು. ಅದು ಸೇಮು ಇವತ್ತು ಕನ್ನಡಿಯಾಗಿ ನಮ್ಮ ಬಿಂಬವಾಗಿ ಕಾಣ್ತಾ ಇದೆ. ಇವತ್ತವರೆಗೂ ಅಸಮಾನತೆ ಇದೆ. ಆದರೆ ಈ ವೇದಿಕೆಯಲ್ಲಿ ನನಗೆ ಹಂಗೆ ಅನಿಸ್ಲಿಲ್ಲ. ಈ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಜೊತೆಲಿದ್ದಾರೆ. ಆದರೆ ಸಾಮಾನ್ಯವಾಗಿ ನಾವು ನೋಡಿದ್ರೆ ಇವತ್ತವರೆಗೂ ಸಣ್ಣ ಪತ್ರಿಕೆಗಳು ಅಥವಾ ದೊಡ್ಡ ಪತ್ರಿಕೆ, ನಾವು ಹತ್ರ ಕರೆಯೋದು ಬೇಡ, ಆದರೂ ಕರಿತೀವಿ. ಯಾಕೆಂದರೆ ದೊಡ್ಡ ಪತ್ರಿಕೆಗಳು ಮಾರ್ಕೆಟ್ ಫೋರ್ಸ್ ಅಂಡರ್ ಇವೆ, ಸಣ್ಣ ಪತ್ರಿಕೆಗಳು ಹೋರಾಟಕ್ಕೆ ಇದೆ. ಎಲ್ಲ ಹೋರಾಟಗಾರರು ಸಣ್ಣ ಪತ್ರಿಕೆಯಲ್ಲಿರೋರು. ಸ್ವತಂತ್ರ ಪೂರ್ವದಲ್ಲೂ ಕೂಡ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥವರು ಪತ್ರಕರ್ತರಾಗಿದ್ದರು. ಅವರು ಪತ್ರಕರ್ತರು ಆಗಿದ್ದರು, ಹೋರಾಟಗಾರರು ಆಗಿದ್ದರು. ಆದರೆ ಸ್ವತಂತ್ರದ ನಂತರ ಬಂದಂತಹ ಪತ್ರಿಕೆಗಳಲ್ಲಿ ಗುರಿ ಇರೋದಿಲ್ಲ. ಹಿಂದೆ ಪೂರ್ವದಲ್ಲಿ ಗುರಿ ಇರ್ತದೆ, ನಮಗೆ ಸ್ವತಂತ್ರ ಬೇಕು ಅಂತ ಹೋರಾಟದ ಮನೋಭಾವದಲ್ಲಿ ಗುರಿ ಬರ್ತದೆ. ಆದರೆ ಮೂಲಕವಾಗಿ ಪತ್ರಿಕೋದ್ಯಮ ಹುಟ್ಟಿದ್ದೇ ಒಂದು ವ್ಯವಸ್ಥೆಯ ವಿರುದ್ಧ. 1780ರಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿ ಹುಟ್ಟಾಟಕ್ಕಿಂತ ಮುಂಚೆ ಅಲ್ಲಿ ವಿಲಿಯಂ ಬೋಲ್ಸ್ ಬರ್ತಾನೆ. ಅವನು ಕೂಡ ಡಚ್ ಪ್ರಜೆ ಆಗಿದ್ದು ಬ್ರಿಟಿಷರ ವಿರುದ್ಧ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಬರೀತಾನೆ. ಅವನ್ನ ಯುರೋಪ್ಗೆ ಗಡಿಪಾರು ಮಾಡ್ತಾರೆ. ದಿ ಸೇಮ್ ಕಂಡೀಷನ್ is repeated in India after 2013 when the Modi has become a prime minister. ಯಾವಾಗ ಕೋಮುವಾದ ಬಣ್ಣ, ಯಾವಾಗ ಜಾತಿವಾದ ಬಣ್ಣ, ಯಾವಾಗ ಕಮರ್ಷಿಯಲೈಸೇಷನ್, ಮಾರ್ಕೆಟ್ ಫೋರ್ಸು ಮಾಧ್ಯಮವನ್ನು ಆಳುತ್ತೋ ಅಲ್ಲಿಗೆ ಭಾರತದ ಪತ್ರಿಕೆಗಳು ಅಥವಾ ಮಾಧ್ಯಮಗಳು ನಾಶ ಆಗ್ತವೆ ಅಂತ ಅರ್ಥ.